ಸರ್ಕಾರಿ ಸವಲತ್ತಿಗಾಗಿ ವಿಶೇಷ ಚೇತನರ ಪರದಾಟ. ವಿಶೇಷ ಚೇತನರ ಗೋಳು ಕೇಳೋರ್ಯಾರು? ಅದು ಗಡಿ ತಾಲೂಕು. ಅಲ್ಲದೆ ವಿಷ ನೀರನ್ನ ಕುಡಿದು ಬದುಕ್ತಾರು ಜನರು. ಹೀಗಾಗಿ ಇಲ್ಲಿ ಅತಿ ಹೆಚ್ಚು ವಿಕಲಚೇತನರಾಗಿಯೇ ಹುಟ್ಟಿದ್ದು ಸವಲತ್ತಿಗಾಗಿ ತಾಲೂಕು ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಅಷ್ಟಕ್ಕೂ ಈ ತಾಲೂಕು ಯಾವುದೆಂದರೆ ಸೋಲಾರ್ ಪಾರ್ಕ್ಗೆ ಹೆಸರಾದ ಆಂಧ್ರದೊಂದಿಗೆ ಗಡಿ ಹೊಂದಿಕೊಂಡಿರೋ ಪಾವಗಡ ಪಟ್ಟಣ. ಹೌದು, ಪಾವಗಡ ತಾಲೂಕಿನಲ್ಲಿ ಅತಿ ಹೆಚ್ಚು ಮಂದಿ ವಿಕಲಚೇತನರಿದ್ದು ಸರ್ಕಾರಿ ಸವಲತ್ತಿಗಾಗಿ ನಿತ್ಯ ಅಲೆದಾಡುವ ದುಸ್ಥಿತಿ ಇದೆ. ದಿನ ಬೆಳಗಾದ್ರೆ ಪಾವಗಡ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸರ್ಕಾರಿ ಸವಲತ್ತಿಗಾಗಿ ತಾಲೂಕು ಕಚೇರಿಗೆ ಬರ್ತಾರೆ. ಆದರೆ ತಾಲೂಕು ಕಚೇರಿಯಲ್ಲಿ ವಿಕಲಚೇತನರಿಗೆ ಯಾವುದೇ ಮೂಲಭೂತ ಸೌಕರ್ಯವನ್ನ ಒದಗಿಸಲಾಗಿಲ್ಲ ಎಂಬುದು ಕೇವಲ ನಾವು ಹೇಳ್ತಾ ಇಲ್ಲ, ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಒಮ್ಮೆ ಸರಿಯಾಗಿ ನೋಡ್ಕೊಂಡು ಬನ್ನಿ. ಎಲ್ಲಿಗೋಗ್ಬೇಕಾಗಿತ್ತು? ಏನಕ್ಕೆ ಬಂದಿದೆ? ಆಯ್ತಾ? ಯಾರ್ದು? ನಮ್ಮ ಯಾವ ಬ್ಯಾಡ್ನೂರಾ? ಇನ್ನು ಪಾವಗಡ ತಾಲೂಕು ಕಚೇರಿಯಲ್ಲಿ ಪಾಣಿ ತಿದ್ದುಪಡಿ ಮಾಡಬೇಕಾದ್ರೆ ಅಲ್ಲದೆ ಆಹಾರ ಇಲಾಖೆಗೆ ತಮ್ಮಿಂಗ್ ನೀಡಲು ಹಾಗೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ತಾಲೂಕು ಕಚೇರಿಯ ಮೊದಲನೇ ಮಹಡಿಗೆ ಹೋಗಬೇಕಾಗತ್ತೆ. ಹೀಗಾಗಿ ವಿಶೇಷ ಚೇತನರು ತಿದ್ದುಪಡಿಗಾಗಿ ಮೊದಲ ಮಹಡಿಗೆ ಹೋಗಲು ಮೆಟ್ಟಿಲುಗಳನ್ನು ಹತ್ತಲು ವಿಶೇಷ ಚೇತನರು ಸಾಹಸ ಪಡಬೇಕಾಗಿರುವ ದುಸ್ಥಿತಿ ಇದೆ. ಹೀಗಾಗಿ ವಿಶೇಷ ಚೇತನರ ಪರಿಸ್ಥಿತಿಯನ್ನ ಕಂಡ ಪ್ರಜ್ಞಾವಂತರು ಇಲಾಖೆಯನ್ನ ನೆಲ ಮಹಡಿಗೆ ವರ್ಗಾಯಿಸಬೇಕು ಅಥವಾ ಇಂತಹ ವಿಕಲಚೇತನರಿಗೆ ಅನುಕೂಲವಾಗುವಂತೆ ಕಚೇರಿಯಲ್ಲಿ ಲಿಫ್ಟ್ ಅಥವಾ ವೀಲ್ ಚೇರ್ ಮಾರ್ಗವನ್ನಾದರೂ ನಿರ್ಮಿಸಿ ಹಿರಿಯರು ಮತ್ತು ವಿಕಲಚೇತನರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿಶೇಷ ಚೇತನರಿಗೆ ಹಾಗೂ ಹಿರಿಯ ಜೀವಿಗಳ ಅನುಕೂಲಕ್ಕೆ ಬೇಕಾದ ಸೌಲಭ್ಯವನ್ನ ಒದಗಿಸಿಕೊಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.